ನಮಸ್ಕಾರ ವೀಕ್ಷಕರೇ, ನಿಮಗೆಲ್ಲರಿಗೂ ನಮ್ಮ ಚಾನಲ್ಗೆ ಸ್ವಾಗತ. ಈ ವರ್ಷದ 13ನೇ ವಾರದ TRP ಡೇಟಾ ಹೊರಬಿದ್ದಿದೆ. ಅತಿ ಹೆಚ್ಚು TRP ಪಡೆದು ಶ್ರಾವಣಿ ಸುಬ್ರಹ್ಮಣ್ಯ ಧಾರಾವಾಹಿ ನಂಬರ್ 1 ಸ್ಥಾನ ಕಾಯ್ದುಕೊಂಡಿದೆ. ರಾಮಚಾರಿ ಧಾರಾವಾಹಿಲಿ ಸೀತಾ ಲಕ್ಷ್ಮಿ ಕತೆ ಕಿಂಚಿತ್ತೂ ವರ್ಕೌಟ್ ಆದಂತಿಲ್ಲ. ಸಮಯ ಬದಲಾವಣೆ ಹಾಗೂ ಹೊಸ ಟ್ವಿಸ್ಟ್ನಿಂದ ರಾಮಚಾರಿ TRP ಪಾತಾಳ ಕಂಡಿದೆ. ಇನ್ನು ವಧು ಸ್ಥಿತಿ ಹೇಳತೀರದಾಗಿದೆ. ಹೌದು ವೀಕ್ಷಕರೇ, ಕಲರ್ಸ್ ಕನ್ನಡ ವಾಹಿನಿಯಲ್ಲಿ ಸದ್ಯ ರಾತ್ರಿ 9 ಗಂಟೆಗೆ ಯಜಮಾನ ಧಾರಾವಾಹಿ ಪ್ರಸಾರವಾಗುತ್ತಿದೆ. 1 ಗಂಟೆ ಕಾಲ ಯಜಮಾನ ಸೀರಿಯಲ್ ಟೆಲಿಕಾಸ್ಟ್ ಆಗುತ್ತಿದೆ. ಇದರಿಂದಾಗಿ ರಾಮಚಾರಿ ಸೀರಿಯಲ್ ಅನ್ನು ರಾತ್ರಿ 10ಕ್ಕೆ ತಳ್ಳಲ್ಪಟ್ಟಿದೆ. ಇನ್ನು ವಧು ಸೀರಿಯಲ್ ರಾತ್ರಿ 10:30ಕ್ಕೆ ಬರುತ್ತಿದೆ. ಟೈಮಿಂಗ್ ಚೇಂಜ್ ಆಗಿದ್ದಕ್ಕೋ ಏನೋ ವಧು ಮತ್ತು ರಾಮಚಾರಿ ಧಾರಾವಾಹಿಗಳಿಗೆ ಭಾರೀ ಹೊಡೆತ ಬಿದ್ದಂತಿದೆ. TRPಯಲ್ಲಿ ರಾಮಚಾರಿ ಹಾಗೂ ವಧು ಧಾರಾವಾಹಿಗಳು ಪಾತಾಳಕ್ಕೆ ಮುಟ್ಟಿವೆ. ಹೌದು ವೀಕ್ಷಕರೇ, ರಾಮಚಾರಿ ಸೀರಿಯಲ್ನಲ್ಲೀಗ ಸೀತಾ ಲಕ್ಷ್ಮಿ ಫ್ಯಾಮಿಲಿಯನ್ನು ಪರಿಚಯ ಮಾಡಲಾಗಿದೆ. ಸೀತಾ ಲಕ್ಷ್ಮಿಯಿಂದಾಗಿ ರಾಮಚಾರಿ ಸಂಸಾರಕ್ಕೆ ಕುತ್ತು ಬಂದಿತ್ತು. ಚಾರುಲತಳನ್ನು ಸಾಯಿಸೋದಕ್ಕೆ ಸೀತಾಲಕ್ಷ್ಮಿ ತಂದೆ ಜಯಸಿಂಹ ಮುಂದಾಗಿದ್ದ. ಆದರೆ ಇದರಿಂದಾಗಿ ಯಾವುದೇ ರೀತಿಯಾದ ವರ್ಕ್ ಆದಂತೆ ಕಾಣುತ್ತಿಲ್ಲ. ಸೀತಾಲಕ್ಷ್ಮಿ ಫ್ಯಾಮಿಲಿ ಎಂಟ್ರಿ ಆದ ಮೇಲೆ ರಾಮಚಾರಿಯ TRP ಪಾತಾಳಕ್ಕೆ ಕುಸಿದು ಬಿದ್ದಿದೆ. ರಾಮಚಾರಿ ಸೀರಿಯಲ್ಗೆ ಬರೀ 1.9 TVR ಸಿಕ್ಕಿದೆ. ಇನ್ನು ಲೇಟ್ ಆಗಿ ಪ್ರಸಾರವಾಗುತ್ತಿರುವ ವಧು ಧಾರಾವಾಹಿಗೆ ಕೇವಲ 0.9 TVR ಲಭಿಸಿದೆ. ಇನ್ನು ಕನ್ನಡ ಕಿರುತೆರೆಯ ಟಾಪ್ 5 ಸೀರಿಯಲ್ಗಳು ಜಿ ಕನ್ನಡ ವಾಹಿನಿಯದ್ದೇ ಆಗಿದೆ. ನಂಬರ್ 1 ಯಾವುದು ಅಂತೀರಾ? ಈ ಬಾರಿ ಶ್ರಾವಣಿ ಸುಬ್ರಹ್ಮಣ್ಯ ಸೀರಿಯಲ್ 8.2 TVR ದಾಖಲಿಸಿ ಮೊದಲ ಸ್ಥಾನದಲ್ಲಿದೆ. ಲಕ್ಷ್ಮೀ ನಿವಾಸ ಸೀರಿಯಲ್ 8 TVR ಪಡೆದು 2ನೇ ಸ್ಥಾನಕ್ಕೆ ಸೇರಿಕೊಂಡಿದೆ. ನಾನಿನ್ನ ಬಿಡಲಾರೆ ಧಾರಾವಾಹಿ 7.8 TVR ದಾಖಲಿಸಿ 3ನೇ ಸ್ಥಾನದಲ್ಲಿದೆ. 7.2 TVR ಪಡೆದು ಅಣ್ಣಯ್ಯ ಧಾರಾವಾಹಿ 4ನೇ ಸ್ಥಾನಕ್ಕೆ ಕುಸಿದಿದೆ. 6.6 TVRನೊಂದಿಗೆ ಅಮೃತಧಾರೆ ಸೀರಿಯಲ್ 5ನೇ ಸ್ಥಾನದಲ್ಲಿದೆ. ಜಿ ಕನ್ನಡ ವಾಹಿನಿಯ ಬ್ರಹ್ಮಗಂಟು ಧಾರಾವಾಹಿ 5.9 TVR ಪಡೆದಿದೆ. ಪುಟ್ಟಕ್ಕನ ಮಕ್ಕಳು ಸೀರಿಯಲ್ಗೆ 4.7 TVR ಲಭಿಸಿದೆ. ನಿಮ್ಮ ನೆಚ್ಚಿನ ಸೀರಿಯಲ್ ಯಾವುದೆಂದು ನಮ್ಮ ಚಾನಲ್ನಲ್ಲಿ ಕಮೆಂಟ್ ಮಾಡಿ. ಹಾಗೂ ನಿರಂತರ ಅಪ್ಡೇಟ್ಗಾಗಿ ನಮ್ಮ ಚಾನಲನ್ನು ಫಾಲೋ ಮಾಡಿ. ಈ ವಿಡಿಯೋ ಇಷ್ಟವಾದಲ್ಲಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ.